ನಮಸ್ತೆ, ಎಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ಸಂಡೇ ಬ್ಲಾಗ್ ಆಗಿರೋದ್ರಿಂದ ಏನೆಲ್ಲ ಮಾಡಿದೆ ಅಂತ ಇವತ್ತಿನ ಬ್ಲಾಗಲ್ಲಿ ನೋಡ್ಕೊಂಡು ಬನ್ನಿ. ರಾತ್ರಿನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಗ್ಯಾಸ್ ಕಟ್ಟೆನ ಕ್ಲೀನ್ ಮಾಡಿಕೊಂಡು ಮಲಗಿದ್ದೆ. ಅದಕ್ಕೆ ಬೆಳಗ್ಗೆ ಎದ್ದು ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಯಿತು. ಪಾತ್ರೆನೂ ಕೂಡ ತೊಳೆದಿಟ್ಟು ನೀಟಾಗಿ ಜೋಡಿಸ್ಕೊಂಡಿದ್ದೆ. ಹೀಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲನ್ನ ತೊಳೆದು ರಂಗೋಲಿ ಹಾಕಿ ಟೀ ಮಾಡಿಕೊಟ್ಟು ಟಿಫನ್ಗೆ ರೆಡಿ ಮಾಡ್ತಾ ಇದ್ದೀನಿ. ಇವತ್ತಿನ ಟಿಫನ್ಗೆ ಏನಂದರೆ ಮೊಸರು ಯೂಸ್ ಮಾಡಿಕೊಂಡು ಟೊಮೆಟೊ ಮಸಾಲ ಮಾಡ್ಕೊತಾ ಇದ್ದೀನಿ. ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಫಸ್ಟು ಒಂದು 4-5 ಟೊಮೆಟೊನ ತೊಗೊಂಡು ನೀಟಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಹಾಕ್ತಾ ಇಲ್ಲ. ಒಂದು ಪ್ಯಾನ್ಗೆ 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಹಾಗೆ ಕರಿಬೇವು ಹಾಕಿ ಫ್ರೈ ಮಾಡಿ, ನಂತರ ಕಟ್ ಮಾಡಿದಂಥ ಈರುಳ್ಳಿ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಜಸ್ಟ್ ಮೆತ್ತಗಾದರೆ ಸಾಕು, ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳೋದೇನು ಬೇಡ. ಅದಾದ ನಂತರ ಕಟ್ ಮಾಡಿದಂತಹ ಟೊಮೆಟೊನ ಎಲ್ಲ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ಮಸಾಲನ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಈ ರೀತಿ ಅಷ್ಟೇ ಮಾಡ್ಕೊಳ್ಳಿ, ಸಿಂಪಲ್ಲಾಗಿ ಸಕ್ಕ ಟೇಸ್ಟಿಯಾಗಿ ಇರುತ್ತೆ. ನೀವು ಇದನ್ನು ಯಾವುದ್ರ ಜೊತೆ ಬೇಕಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಚಪಾತಿ, ರೋಟಿ, ದೋಸೆ, ಪೂರಿ ಸಖತ್ತಾಗಿರುತ್ತೆ. ಇವನ್ ನೀವು ರೈಸ್ ಕೂಡ ತಿನ್ಬೋದು. ಟೊಮೆಟೊ ಸ್ವಲ್ಪ ಮೆತ್ತಗಾದ ನಂತರ ರುಚಿಗೆ ತಕ್ಕಷ್ಟು ಖಾರ, ಉಪ್ಪು, ಅರಿಶಿನ ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಒಂಥರ ಕಂಪಲ್ಸರಿ ಇದ್ದಂಗೆ. ಟೊಮೆಟೊನೂ ಹುಳಿ ಇರುತ್ತೆ, ಹಾಗೆ ನಾವು ಲಾಸ್ಟಲ್ಲಿ ಮೊಸರು ಕೂಡ ಸೇರಿಸೋದ್ರಿಂದ ಅದು ಸ್ವಲ್ಪ ಹುಳಿ ಇರುತ್ತೆ. ಅದಕ್ಕೋಸ್ಕರ ಬೆಲ್ಲನ ಹಾಕ್ಕೋಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಸಕ್ಕರೆ ಕೂಡ ಹಾಕ್ಕೋಬೋದು. ನೀವು ನೋಡ್ತಿರ್ಬೋದು ಬೆಲ್ಲ ಹಾಗೆ ಉಪ್ಪಿನ ಕಲರ್ ಎರಡೂ ಸೇಮ್ ಇದೆ. ನಾನು ಹಳ್ಳು ಉಪ್ಪು ತೊಗೊಂಡಿದ್ದೀನಿ, ಹಾಗೆ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಪ್ಪಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಯಕ್ಕೆ ಬಿಡಬೇಕು. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ. ಒಂದು 5 ನಿಮಿಷ ಆದಮೇಲೆ ನಾನು ಮುಚ್ಚಳನ ತೆಗೆದು ನೋಡ್ತಾ ಇದ್ದೀನಿ. ನೀಟಾಗಿ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ ಸೈಡಲ್ಲಿ. ಈ ಗ್ರೇವಿ ಕರೆಕ್ಟಾಗಿ ಆಗಿದೆ. ಇದಾದ ನಂತರ ಇದನ್ನು ಸ್ವಲ್ಪ ಆರಕ್ಕೆ ಬಿಡಬೇಕು. ಇದು ಆರಿದ ನಂತರ ನೀವು ಮೊಸರನ್ನ ಸೇರಿಸ್ಕೋಬೇಕು. ಇಲ್ಲ ಅಂದರೆ ಬಿಸಿ ಇದ್ದಾಗ ಸೇರಿಸ್ಕೊಂಡ್ರೆ ಒಡೆದ್ಬಿಡತ್ತೆ. ಇದು ಆರೋ ಅಷ್ಟರಲ್ಲೇ ನಾವು ದೋಸೆ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಒಂದು 3 ಸ್ಪೂನಷ್ಟು ಗೋಧಿ ಹಿಟ್ಟು, 1 ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ನೀವು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬೋದು. ನಮ್ಮ ಮನೆಯಲ್ಲಿ ಅಕ್ಕಿ ಹಿಟ್ಟು ಖಾಲಿಯಾಗಿತ್ತು ಅಂದ್ಬಿಟ್ಟು ನಾನು ಹಾಕೋತಾ ಇಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಗಂಟು ಆಗದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನಾನು ದೋಸೆ ಹಿಟ್ಟಿಗೆ ಸೋಡಾ ಪುಡಿ ಏನು ಸೇರಿಸ್ತಾ ಇಲ್ಲ, ಹಾಗೆ ಮಾಡ್ಕೋತಾ ಇದ್ದೀನಿ. ಸ್ಪೂನಿಂದ ಕಲಿಸಿದಾಗ ಸ್ವಲ್ಪ ಗಂಟು ಅನ್ನಿಸ್ತು, ಅದಕ್ಕೆ ಕೈಯಿಂದ ನೀಟಾಗಿ ಯಾವುದೇ ರೀತಿ ಗಂಟಿಲ್ಲದ ಹಾಗೆ ಕಲಿಸ್ಕೊಂಡು ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಾವು ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ಗ್ರೇವಿ ಎಲ್ಲ ತಣ್ಣಗಾಗಿತ್ತು, ಅದಕ್ಕೆ ಮೊಸರು ಸೇರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಗಟ್ಟಿ ಮೊಸರು ಆಗಬೇಕು, ಬಟ್ ನಾನು ತರೋ ಮನೇಲಿ ಇವತ್ತು ಮೊಸರು ಅಷ್ಟೊಂದು ಗಟ್ಟಿಯಾಗಿ ಬಂದಿರಲಿಲ್ವಂತೆ. ನಾನು ಆಲ್ರೆಡಿ ಗ್ರೇವಿ ಮಾಡಿ ಆಮೇಲೆ ಮೊಸರು ತರಕ್ಕೆ ಹೋಗಿದ್ದೆ. ಅದಕ್ಕೋಸ್ಕರ ಸ್ವಲ್ಪ ಮೊಸರು ನೀರು ಥರ ಇದೆ. ಪರವಾಗಿಲ್ಲ, ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ ಅಂದ್ಕೊಂಡ್ಬಿಟ್ಟು ಅದೇ ಮೊಸರು ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಗಟ್ಟಿ ಮೊಸರು ಯೂಸ್ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿ ಬರುತ್ತೆ. ನಂತರ ನಾನು ರೊಟ್ಟಿಗೆ ಜಿಗಿಟನ್ನು ಕೂಡ ಹಾಕೋತಾ ಇದ್ದೀನಿ. ಹಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನೀರು ಎಲ್ಲ ಹೋದಾಡಿದ ಮೇಲೆ ಅದಕ್ಕೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ಕೊಂಡು ಮುದ್ದಿನ ರೆಡಿ ಮಾಡಿಕೊಂಡು ದೋಸೆ ಹಾಗೆ ರೊಟ್ಟಿನ ಎರಡು ಒಮ್ಮೆಲೆ ಮಾಡ್ಕೋಬೇಕು ಅಂತ. ಈ ರೀತಿಯಾಗಿ ನೀವು ಹಿಟ್ಟನ್ನ ರೆಡಿ ಮಾಡಿದರೆ ರೊಟ್ಟಿ ತುಂಬ ಚೆನ್ನಾಗಿ ಮೆತ್ತಗೆ ಸಾಫ್ಟಾಗಿ ಬರುತ್ತೆ. ಹಿಟ್ಟನ್ನ ಎಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಕೈಯಿಂದ ಮೊದಲು ರೊಟ್ಟಿನ ತಟ್ಕೊಂಡು ಆಮೇಲೆ ಚಪಾತಿ ಥರ ಅದನ್ನು ಲಟ್ಟಿಸ್ಕೊಂಡು ಬೇಯಿಸ್ಕೊತೀನಿ. ನಮ್ಮನೆಯವರು ದೋಸೆ ಬೇಡ ರೋಟಿನ ಹಾಕ್ಕೊಡು ಅಂದರು. ಅವ್ರಿಗೆ ರೋಟಿ ಹಾಗೆ ಟೊಮೆಟೊ ಕರಿನ ಹಾಕ್ಕೊಟ್ಟೆ, ಅವರು ತಿಂದ್ಕೊಂಡ್ರು. ಹಾಗೆ ನನ್ನ ಮಗ ಮತ್ತು ನಮ್ಮ ಅಜ್ಜಿಗೆ ನಾನು ದೋಸೆ ಮಾಡಿಕೊಡ್ತಾ ಇದ್ದೀನಿ. ಮೊದಲೇ ಹಿಟ್ಟು ಪ್ರಿಪೇರ್ ಮಾಡಿಟ್ಟಿದ್ನಲ್ಲ ಅದು. ದೋಸೆಗೆ ಕೂಡ ಟೊಮೆಟೊ ಗ್ರೇವಿನೇ ಕಾಂಬಿನೇಷನ್ ಆಗಿ ಅವರು ತಿಂತಾರೆ. ಸಖತ್ತಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ, ಸೂಪರ್ ಟೇಸ್ಟಿಯಾಗಿರುತ್ತೆ. ಬಟ್ ನೀವು ಸ್ವಲ್ಪ ಗಟ್ಟಿ ಮೊಸರು ಯೂಸ್ ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತೆ. ಟೇಸ್ಟಿಯಾಗಿ ಖಾರ ಹಾಗೆ ಹುಳಿ ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿರೋದ್ರಿಂದ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಯಾವುದೇ ಮಸಾಲಾನ ಆ್ಯಡ್ ಮಾಡಿಲ್ಲ. ಜಸ್ಟು ಉಪ್ಪು, ಖಾರ ಮತ್ತು ಅರಿಶಿನ ಪುಡಿ ಇಷ್ಟೇ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ. ಒಂದು ಸರ್ತಿ ಟ್ರೈ ಮಾಡಿ. ಅಥವಾ ನೀವು ಈ ಮೊದಲೇ ಈ ರೆಸಿಪಿನ ನೀವು ಮಾಡ್ತಾಯಿದ್ರಿ ನನಗೂ ಕಮೆಂಟ್ ಮಾಡಿ, ಗೊತ್ತಾಗುತ್ತೆ.
ದೋಸೆ ಅಂತೂ ಸೂಪರ್ ಸಾಫ್ಟಾಗಿ ಬಂದಿತ್ತು. ಹಂಚಿಗೆ ಕೂಡ ಒಂದು ಸ್ವಲ್ಪನೂ ಅಂಟ್ಕೋತಾ ಇಲ್ಲ. ಮಸಾಲೆ ದೋಸೆ ಯಾವ ರೀತಿ ಬರುತ್ತೆ ಅದೇ ರೀತಿ ಸಾಫ್ಟಾಗಿ ಬಂದಿದೆ. ಈ ರೀತಿ ಸಾಫ್ಟಾಗಿ ಇದ್ದರೆ ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದಿಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ.